ಸುಪ್ರೀಂ ಕೋರ್ಟ್ಗೆ ಪವಿತ್ರ ಗೌಡ ಸಲ್ಲಿಸಿದಂತಹ ಪುನರ್ ಪರಿಶೀಲನಾ ಅರ್ಜಿ ವಜಾ ಆಗಿದೆ. ಜಾಮೀನು ರದ್ದು ಆದೇಶದ ಪುನರ್ ಪರಿಶೀಲನೆಗೆ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಈ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಆಗಸ್ಟ್ 14ಕ್ಕೆ ಹೈಕೋರ್ಟ್ ನೀಡಿದಂತಹ ಬೇಲನ್ನ ರದ್ದು ಮಾಡಿತ್ತು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದಿಂದ ಪವಿತ್ರ ಸಲ್ಲಿಸಿದಂತಹ ಪುನರ್ ಪರಿಶೀಲನಾ ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ನಾವು ತೀರ್ಪು ಮತ್ತು ದಾಖಲೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ್ದೀವಿ, ಮತ್ತೆ ಪರಿಶೀಲಿಸಿ ಆದೇಶವನ್ನು ಮಾಡುವಂತ ಅಗತ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ನ್ಯಾಯಮೂರ್ತಿ ಜೆ.ಬಿ. ಪರ್ದಿವಾಲ್, ನ್ಯಾಯಮೂರ್ತಿ ಆರ್. ಮಹಾದೇವನ್ ಅವರಿದ್ದಂತಹ ಪೀಠ ವಜಾ ಮಾಡಿದೆ. ಸೂಕ್ಷ್ಮವಾಗಿ ಪರಿಶೀಲನೆ ನಡೆಸಿಯೇ ನಾವು ಆದೇಶವನ್ನ ನೀಡಿದ್ದೀವಿ, ಹಾಗಾಗಿ ಪುನರ್ ಪರಿಶೀಲನೆ ಮಾಡುವಂತ ಅಗತ್ಯ ಇಲ್ಲ ಅಂತ ಪವಿತ್ರ ಸಲ್ಲಿಸಿದಂತಹ ಅರ್ಜಿಯನ್ನ ವಜಾ ಮಾಡಿದೆ ಸುಪ್ರೀಂ ಕೋರ್ಟ್. ಈ ಮೂಲಕ ಮತ್ತೊಂದು ಶಾಕ್ ಸಿಕ್ಕಿದೆ. ಸುಪ್ರೀಂ ದ್ವಿಸದ ಪೀಠದಿಂದ ಪವಿತ್ರ ಪುನರ್ ಪರಿಶೀಲನಾ ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ಆಗಸ್ಟ್ 14ಕ್ಕೆ ಹೈಕೋರ್ಟ್ ನೀಡಿದಂತಹ ಬೇಲನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಪುನರ್ ಪರಿಶೀಲನಾ ಅರ್ಜಿಯನ್ನ ಸಲ್ಲಿಸಿದ್ರು. ಈಗ ಆ ಪುನರ್ ಪರಿಶೀಲನಾ ಅರ್ಜಿಯನ್ನ ವಜಾ ಮಾಡಲಾಗಿದೆ. ತೀರ್ಪನ್ನ ಮತ್ತು ದಾಖಲೆಗಳನ್ನ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದ್ದೀವಿ, ಮತ್ತೊಮ್ಮೆ ಪರಿಶೀಲನೆ ಮಾಡುವಂತಹ ಅಗತ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ರದ್ದಾಗಿ ಜೈಲು ಸೇರಿರುವಂತಹ ಪವಿತ್ರ ಗೌಡ ಜಾಮೀನು ರದ್ದನ್ನ ಪುನರ್ ಪರಿಶೀಲನೆ ಮಾಡುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಈ ಅರ್ಜಿಯನ್ನ ಈಗ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದಿಂದ ಪವಿತ್ರ ಪುನರ್ ಪರಿಶೀಲನಾ ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ಸ್ಪಷ್ಟವಾಗಿ ಹೇಳಿರೋದು, ನಾವು ತೀರ್ಪು ಮತ್ತು ದಾಖಲೆಗಳನ್ನ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದ್ದೀವಿ, ಮತ್ತೊಂದು ಬಾರಿ ಪರಿಶೀಲನೆ ಮಾಡಿ ಆದೇಶ ಮಾಡುವಂತ ಅಗತ್ಯ ಇಲ್ಲ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ನ್ಯಾಯಮೂರ್ತಿ ಜೆ.ಬಿ. ಪರ್ದಿವಾಲ್ ಹಾಗೂ ನ್ಯಾಯಮೂರ್ತಿ ಆರ್. ಮಹಾದೇವನ್ ಅವರ ಪೀಠ ಈ ಅರ್ಜಿಯನ್ನ ವಜಾಗೊಳಿಸಿದೆ. ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿಯೇ ನಾವು ಆದೇಶವನ್ನ ಕೊಟ್ಟಿದ್ದೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಪರಿಶೀಲನೆ ಮಾಡುವಂತಹ ಅಗತ್ಯವೇ ಇಲ್ಲ ಅನ್ನುವಂತಹ ಮಾತನ್ನ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ಮೂಲಕ ಪವಿತ್ರ ಗೌಡ ಅರ್ಜಿ ವಜಾ ಆಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ, ಇನ್ನೊಂದು ಬಾರಿ ಪರಿಶೀಲನೆ ಮಾಡುವಂತ ಅಗತ್ಯವೇ ಇಲ್ಲ ಅನ್ನುವಂಥದ್ದನ್ನ ಬಹಳಷ್ಟು ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ನಾವು ಈಗಾಗಲೇ ಪರಿಶೀಲನೆಯನ್ನ ಮಾಡಿದ್ದೀವಿ, ದಾಖಲೆಗಳನ್ನ ನೋಡಿ ಈ ಆದೇಶವನ್ನ ಕೊಟ್ಟಿರೋದು ಅನ್ನುವಂಥ ಮಾತನ್ನ ಸುಪ್ರೀಂ ಕೋರ್ಟ್ ಹೇಳಿರೋದು. ಮತಗಾರರಿಗೇನು ಸುಪ್ರೀಂ ಕೋರ್ಟು ಜಾಮೀನನ್ನು ರದ್ದು ಮಾಡುವಂಥ ಸಂದರ್ಭದಲ್ಲಿ ಕೂಡ ಇಡೀ ಪ್ರಕರಣವನ್ನು ಸೂಕ್ಷ್ಮವಾಗಿ ನಾವು ಗಮನಿಸಿಯೇ ಆದೇಶವನ್ನು ಮಾಡಿರುವಂಥದ್ದು. ಆ ಕಾರಣಕ್ಕಾಗಿ ಈ ಒಂದು ಪ್ರಕರಣದಲ್ಲಿ ಜಾಮೀನನ್ನು ನೀಡುವಂಥ ವಿಚಾರದಲ್ಲಿ ಪುನರ್ ಪರಿಶೀಲನೆ ಮಾಡುವಂಥ ಅಗತ್ಯ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿರುವಂತಹದ್ದು. ಜೆ.ಬಿ. ಪರ್ದಿವಾಲ್ ಮತ್ತು ಮಹಾದೇವನ್ ಅವರ ವಿಭಾಗೀಯ ಪೀಠ. ಇದೇ ಪೀಠ 7 ಜನ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳ ಒಂದು ಜಾಮೀನು ಅರ್ಜಿಯನ್ನು ವಜಾಗೊಳಿಸಿತ್ತು. ಆ ಒಂದು ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಈ ಆರೋಪಿಗಳು ಜೈಲಿನಲ್ಲಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ವಾದ ಪ್ರತಿವಾದಗಳು ನಡೆದಿತ್ತು. ಮತ್ತೆ ಇವರು ಕ್ರೈಮ್ನಲ್ಲಿ ಭಾಗಿಯಾಗಿರುವಂಥದ್ದಕ್ಕೆ ಸ್ಪಷ್ಟವಾದಂಥ ವಿಚಾರಗಳಲ್ಲಿ ಇರೋದ್ರಿಂದ ಇಂತಹ ಆರೋಪಿಗಳು ಹೊರಗಡೆ ಇರುವಂಥದ್ದು ಸೂಕ್ತ ಅಲ್ಲ, ಇವ್ರನ್ನ ಜೈಲಿಗೆ ವಾಪಸ್ ಕಳಿಸಿ ಅನ್ನುವಂಥದ್ದು ಮತ್ತು ಜೈಲಿನಲ್ಲಿ ರಾಜಾತೀತ್ಯ ವಿಚಾರಗಳಾಗುವಂಥದ್ದು ಇಡೀ ಪ್ರಕರಣದ ಒಂದು ಸೀರಿಯಸ್ನೆಸ್ ಗಂಭೀರವಾಗಿ ಪರಿಗಣಿಸಿದಂತ ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠ ಜಾಮೀನನ್ನು ರದ್ದು ಮಾಡಿತ್ತು. ಆದರೆ ಪವಿತ್ರ ಗೌಡ ತಾನೊಬ್ಳು ಸಿಂಗಲ್ ಪೇರೆಂಟ್ ಇದ್ದೀನಿ, ನನಗೆ ಗಂಡ ಇಲ್ಲ, ಮತ್ತೆ ಮಗಳು SSLC ಓದ್ತಾ ಇದ್ದಾಳೆ, ಈ ಸಂದರ್ಭದಲ್ಲಿ ನಾನು ಮನೆಯಲ್ಲಿರಬೇಕಾದಂಥ ಅನಿವಾರ್ಯತೆ ನನ್ನ ಮಗಳಿಗೆ ಇರುವಂತಹದ್ದು, ಹಾಗಾಗಿ ನನ್ನದೇನು ಈ ಒಂದು ಪ್ರಕರಣದಲ್ಲಿ ಪಾತ್ರ ಇಲ್ಲ, ಹಾಗಾಗಿ ನನಗೆ ಒಂದು ಜಾಮೀನನ್ನು ಕೊಡಬೇಕು, ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಅಂತ ಮನವಿಯನ್ನು ಸಲ್ಲಿಸಿದ್ರು. ಆ ಮನವಿಯನ್ನ ಸಾರಾಸಗಟಾಗಿ ಸುಪ್ರೀಂ ಕೋರ್ಟ್ ವಜಾಗೊಳಿಸಿರುವಂತಹದ್ದು. ನಾವು ಈ ಆದೇಶವನ್ನ ಮಾಡುವಂತ ಸಂದರ್ಭದಲ್ಲಿ ಕೇರ್ಫುಲಿ ನಾವು ನೋಡಿದ್ದೇವೆ ಅನ್ನುವಂಥದ್ದು, ಮತ್ತೆ ಈ ಕೇಸಿನ ಮೆರಿಟ್ ಅನ್ನು ಕೂಡ ಗಂಭೀರವಾಗಿ ಪರಿಗಣಿಸಲಾಗಿರುವಂಥದ್ದು. ಹಾಗಾಗಿ ಈ ಅರ್ಜಿಯನ್ನ ಮತ್ತೆ ತೆಗೆದುಕೊಳ್ಳುವಂಥದ್ದಾಗಲಿ ಅಥವಾ ಈ ನಮ್ಮ ಆದೇಶವನ್ನ ಮತ್ತೆ ಮಾರ್ಪಾಡು ಮಾಡುವಂತ ಯಾವುದೇ ರೀತಿಯಾದಂತಹ ಅಗತ್ಯತೆ ಕಾಣ್ತಾ ಇಲ್ಲ ಅನ್ನುವಂಥದ್ದು. ಆ ಮೂಲಕ ಪವಿತ್ರ
ಪವಿತ್ರ ಗೌಡ ಏನು ಪರಪ್ನಗರ ಜೈಲಿನಲ್ಲಿ 2ನೇ ಬಾರಿ ಹೋದ ನಂತರವೂ ಕೂಡ ಮತ್ತೆ ಏನಾದರೂ ಮಾಡಿ ಹೊರಗಡೆ ಬರಬೇಕು ಮತ್ತೆ ಕಾನೂನಿನ ಯಾವುದಾದ್ರೂ ಒಂದು ಅಸ್ತ್ರವನ್ನ ಬಳಕೆ ಮಾಡ್ಕೊಳ್ಬೇಕು ಅಂತ ಒಂದು ಪ್ರಯತ್ನಗಳನ್ನು ಮಾಡಿದ್ರು. ಆ ಒಂದು ಪ್ರಯತ್ನಕ್ಕೆ ಹಿನ್ನಡೆ ಆಗಿರುವಂತದ್ದು. ಒಂದು ವೇಳೆ ಪವಿತ್ರ ಗೌಡಗೆ ಏನಾದರೂ ಈ ರಿವ್ಯೂ ಪಿಟಿಷನ್ ಏನಾದರೂ ಅವರ ಪರ ಆಗಿದ್ದೆ ಅದರಲ್ಲಿ ಉಳಿದಂತ ಆರೋಪಿಗಳು ಕೂಡ ಅದನ್ನೇ ಬಳಕೆ ಮಾಡ್ಕೊಳ್ಬೇಕು ಅಂತ ಒಂದಷ್ಟು ಸ್ಟ್ರಾಟಜಿ ನಡೆದಿತ್ತು ಅನ್ನುವಂಥದ್ದು ಮಾಹಿತಿಗಳಿರುವಂಥದ್ದು. ಅದಕ್ಕಾಗಿಯೇ ಒಬ್ಬರ ಅರ್ಜಿಯನ್ನು ಮಾತ್ರ ಸಲ್ಲಿಸಿ ಆ ಮೂಲಕ ನ್ಯಾಯಾಲಯ ಯಾವ ರೀತಿ ತೆಗೆದುಕೊಳ್ತದೆ ಅನ್ನುವಂಥದ್ದನ್ನು ಕೂಡ ಒಂದಷ್ಟು ಚೆಕ್ ಮಾಡುವಂಥ ಪ್ರಯತ್ನಗಳಾಯಿತು. ಹಾಗಾಗಿ ಪವಿತ್ರ ಗೌಡ ಅರ್ಜಿಯನ್ನ ವಜಾ ಮಾಡುವ ಮೂಲಕ ಈ ಆರೋಪಿಗಳಿಗೆ ನಾವೇನು ಜಾಮೀನನ್ನು ರದ್ದು ಮಾಡಿದ್ವಿ ಅದು ಸರಿಯಾದಂತ ಆದೇಶ ಇದೆ, ಮತ್ತೆ ಇದನ್ನ ಮಾರ್ಪಾಡು ಮಾಡುವಂತ ಅಗತ್ಯತೆ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿ ಅರ್ಜಿಯನ್ನು ವಜಾಗೊಳಿಸಿರುವಂತಹದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.